ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಾನು ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ಸ್ನೇಹಿತರೆ, 498 ಪ್ರಕರಣವನ್ನು ಗಂಡನ ಗೆಳತಿಯ ವಿರುದ್ಧ ಹಾಕ್ಬೋದಾ, ಗಂಡನ ಗರ್ಲ್ಫ್ರೆಂಡ್ ವಿರುದ್ಧ ಒಂದು 498 ಪ್ರಕರಣವನ್ನು ದಾಖಲು ಮಾಡ್ಬೋದಾ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊನ್ನೆ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ, ಹಾಗಾಗಿ ನಾನು ಈ ವಿಡಿಯೋ ಅದನ್ನು ಮಾಡ್ತಾ ಇದ್ದೀನಿ. ಏನು ಆರ್ಡರ್ ಆಗಿದೆ, ಏನೆಲ್ಲ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಕೊಡೋಣ ಅಂತ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 498 ಪ್ರಕರಣ ಅಂದರೆ ಏನು, ಅದನ್ನು ಯಾಕೆ ಹಾಕ್ತಾರೆ, ಯಾರು ಹಾಕ್ತಾರೆ, ಯಾರ ವಿರುದ್ಧ ಫೈಲ್ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ನಂತರ ಈ ಪ್ರಕರಣದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. 498A ಪ್ರಕರಣ ಅಂತ ಹೇಳಿದ್ರೆ ವರದಕ್ಷಿಣೆ ಕಿರುಕುಳ ಪ್ರಕರಣ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವ ಒಬ್ಬ ಹೆಂಡತಿ, ಮದುವೆ ಆಗಿರೋ ಹೆಂಡತಿ ಗಂಡನ ವಿರುದ್ಧ, ಗಂಡನ ಮನೆಯವರ ವಿರುದ್ಧ ಒಂದು ಈ ಪ್ರಕರಣನ ದಾಖಲನ್ನು ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ 498 ಪ್ರಕರಣ ತುಂಬ 90% ಜನರು ಫೈಲ್ ಮಾಡ್ತಾರೆ. ಯಾವುದೇ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆದರೂ ಸಹ 498 ಪ್ರಕರಣವನ್ನು ಫೈಲ್ ಮಾಡೇ ಮಾಡ್ತಾರೆ. ಈ ಥರ ನನಗೆ ಗಂಡ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ, ನನಗೆ ಗಂಡನ ಮನೆಯವರು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕೇಸನ್ನು ಫೈಲ್ ಮಾಡ್ಬೋದು. ಆದರೆ ಸ್ನೇಹಿತರೆ, ಒಂದು 498A ಪ್ರಕರಣದಲ್ಲಿ ಒಂದು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟವ್ರು ಮಾತ್ರನೇ ಅವರ ವಿರುದ್ಧ ಮಾತ್ರನೇ ಒಂದು ಕೇಸನ್ನು ಫೈಲ್ ಮಾಡ್ಬೋದು ಸ್ನೇಹಿತರೆ. ಈಗೇನಾಗಿತ್ತು, ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯಿತು. ಜಡ್ಜ್ಮೆಂಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಒಬ್ಬ ಹೆಂಡತಿ 498 ಪ್ರಕರಣವನ್ನು ಅವರ ಗಂಡನ ಅವರ ವಿರುದ್ಧ ಒಂದು ಪ್ರಕರಣ ಹೂಡಿರ್ತಾರೆ. ಮತ್ತು ಗಂಡನ ಪ್ರಿಯತಮೆ ಯಾರಿರ್ತಾರೆ, ಪ್ರೇಯಸಿ ಯಾರಿರ್ತಾರೆ, ಅವಳ ವಿರುದ್ಧವೂ ಸಹ ಒಂದು ಪ್ರಕರಣ ಹೂಡಿರ್ತಾರೆ. ನನ್ನ ಗಂಡ ಇಂಥ ಹೆಂಗಸನ ಸಹವಾಸ ಮಾಡಿ ಇಂಥವ್ರಿಂದ ನನಗೆ ಒಂದು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ, ಹಾಗಾಗಿ ಇವರ ಮೇಲೂ ಸಹ ಒಂದು ಕಾನೂನಿನ ಕ್ರಮ ಜರುಗಿಸಿ ಅಂತ ಹೇಳ್ಬಿಟ್ಟು ಒಂದು ಕೇಸನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕರಣ ಲೋಯರ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲೂ ಸಹ ಒಂದು ಕ್ವಾಶಿಂಗ್ ಆಗುತ್ತೆ. ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾರೆ. ಈ ಥರ ನನ್ನ ಗಂಡನ ಪ್ರಿಯತಮೆ ಯಾರಿರ್ತಾರೆ, ಗರ್ಲ್ಫ್ರೆಂಡ್ ಯಾರಿರ್ತಾರೆ, ಅವರಿಂದ ಸಹ ನನಗೆ ವರದಕ್ಷಿಣೆ ಕಿರುಕುಳ ಆಗ್ತಾ ಇದೆ, ಅವರೂ ಸಹ ಈ ವರದಕ್ಷಿಣೆ ಕಿರುಕುಳಕ್ಕೆ ಕಾರಣರಾಗಿದ್ದಾರೆ, ಹಾಗಾಗಿ ಅವ್ರ ವಿರುದ್ಧ ಸಹ ಒಂದು ಕೇಸನ್ನು ದಾಖಲಿಸಿ ಅವ್ರಿಗೆ ಶಿಕ್ಷೆ ಕೊಡಿಸಿ ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂಡಿರ್ತಾರೆ ಸ್ನೇಹಿತರೆ. ಆದರೆ ಸುಪ್ರೀಂ ಕೋರ್ಟು ಒಂದು ಕ್ಲಿಯರಾಗಿ ಒಂದು ಮೆನ್ಷನ್ ಮಾಡಿದ್ದಾರೆ, ಯಾರು ಫ್ಯಾಮಿಲಿ ಮೆಂಬರ್ಸ್ ಅಲ್ಲವೋ, ಯಾರು ಆ ಕುಟುಂಬಕ್ಕೆ ಸೇರಿದವರ ಅಲ್ಲವೋ ಅಂಥವರ ವಿರುದ್ಧ ಯಾವುದೇ ರೀತಿಯಾಗಿ ಒಂದು ಕೌಟುಂಬಿಕ ದೌರ್ಜನ್ಯ ಅಥವಾ ಒಂದು ಡೌರಿ ಹರಾಸ್ಮೆಂಟ್ ಕೇಸನ್ನು ಹಾಕೋಕೆ ಬರೋದಿಲ್ಲ. 498A ಪ್ರಕರಣ ಏನಿದೆ ಅದನ್ನು ಹಾಕೋಕೆ ಬರೋದಿಲ್ಲ ಅಂತ ಹೇಳಿ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಯಾವ ಕೇಸಲ್ಲಿ ಜಡ್ಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೆಚ್ಚಮ್ಮ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ ಪ್ರಕರಣದಲ್ಲಿ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ಯಾರು ಒಬ್ಬ ಗರ್ಲ್ಫ್ರೆಂಡ್ ಯಾರಿರ್ತಾರೆ, ಹಸ್ಬೆಂಡ್ ಗರ್ಲ್ಫ್ರೆಂಡ್ ಯಾರಿರ್ತಾರೆ, ಅವರ ವಿರುದ್ಧ 498 ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಗರ್ಲ್ಫ್ರೆಂಡ್ ವಿರುದ್ಧ ಒಂದು 498 ಪ್ರಕರಣ ಗಂಡನ ಹೆಂಡತಿ ಒಂದು ದಾಖಲು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣದ ಒಂದು ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮುಂದಕ್ಕೆ ಇದೇ ರೀತಿ ಒಂದು ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತು ಇದನ್ನು ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು.